Hello. Welcome to Sweetu Kara Coffee presented by Santrupti Oil powered by India Sweet House. ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. SKC ಓಕೆ. ಇವತ್ತು ಸ್ಪೆಷಲ್ ಆಗಿ ಒಂದು ಸ್ಟಾರ್ಟರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಪುದೀನಾ ಪನ್ನೀರ್ ಅಂತ. ಇವತ್ತಿನ ವಿಶೇಷ ಪುದೀನಾ ಪನ್ನೀರ್. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಪನ್ನೀರ್ ಇಟ್ಕೊಂಡಿದ್ದೀನಿ. ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 200 ಗ್ರಾಮ್ ಅಷ್ಟು ಪನ್ನೀರು, ಒಂದು ಕಾಲು ಕಟ್ಟಷ್ಟು ಪುದೀನ ಸೊಪ್ಪು, ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 5 ರಿಂದ 6 ಹಸಿ ಮೆಣಸಿನಕಾಯಿ, 1 ಇಂಚಷ್ಟು ಹಸಿ ಶುಂಠಿ, ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳು, ಒಂದು ಈರುಳ್ಳಿಯನ್ನು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟು ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊತೀನಿ. ಅರಿಶಿನ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರು, ಇನ್ನೊಂದು ಚಮಚದಷ್ಟು ಧನಿಯಾ ಪುಡಿನ ಚೆನ್ನಾಗಿ ಹುರಿದ್ಬಿಟ್ಟು, ಅಂದರೆ ತವದ ಮೇಲೆ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಅದನ್ನು ಹಾಕಿದ್ದೀನಿ. ಸೊ ಅದು ಸ್ಪೆಷಲ್. ಆಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕರಿ ಮೆಣಸಿನ ಪುಡಿ, ನಿಂಬೆ ಹಣ್ಣಿನ ರಸ ಒಂದು ಸ್ವಲ್ಪ, ಪಲಾವ್ ಎಲೆ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲ್. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಸೂಪರ್ ಆಗಿರುವಂಥ ಪುದೀನಾ ಪನ್ನೀರ್ಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಪುದೀನಾ ಪನ್ನೀರ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಒಂದು 2 3 4 5 6 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಆಮೇಲೆ ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ದಪ್ಪನಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಬೆಳ್ಳುಳ್ಳಿ ತಿಂದಿರೋರು ಬೆಳ್ಳುಳ್ಳಿ ಬಿಟ್ಬಿಡ್ಬೋದು, ಮಿಕ್ಕಿದೆಲ್ಲ ಹಾಕಿ ಪೇಸ್ಟ್ ಮಾಡ್ಕೋಬೋದು. ಓಕೆ. 1 ಇಂಚಷ್ಟು ಹಸಿ ಶುಂಠಿ, ಒಂದು ಸ್ವಲ್ಪ ನೀರು ಹಾಕಿ ಒಂದು ಗಟ್ಟಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಓಕೆ, ಇದು ಪೇಸ್ಟ್ ರೆಡಿ ಆಯಿತು. ಈಗೇನು ಮಾಡಬೇಕು ಅಂದರೆ, ಒಂದು ಬೌಲ್ ತೊಗೊಂಡು ಈ ಬೌಲ್ಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಇದೆಯಲ್ಲ, ಈ ಪನ್ನೀರನ್ನ ಹಾಕಬೇಕು. ಹಾಕಿ ಇದಕ್ಕೆ ಪುಡಿಗಳನ್ನು ಹಾಕ್ಬಿಡೋಣ. ಮೊದಲನೇದಾಗಿ ಅರಿಶಿನ ಒಂದು ಅರ್ಧ ಚಮಚದಷ್ಟು, ಗರಂ ಮಸಾಲೆ ಒಂದು ಅರ್ಧ ಚಮಚದಷ್ಟು, ರೋಸ್ಟೆಡ್ ಧನಿಯಾ ಪುಡಿ ಇದು ಒಂದು ಅರ್ಧ ಚಮಚದಷ್ಟು, ಒಂದು 1/4 ಚಮಚದಷ್ಟು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಪೆಪ್ಪರ್ ಪೌಡರು, ನಿಂಬೆ ಹಣ್ಣಿನ ರಸ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೋಟ್ ಮಾಡಬೇಕು. ಈ ಥರ ಕೋಟ್ ಮಾಡಬೇಕು. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. What we eat is what we are. And for cows, that means healthy, nutritious food for better, healthier milk. At Akshayakalpa, we prioritize the health and well-being of our cows, ensuring they're healthy and happy, so you can enjoy pure, wholesome milk. Because we believe healthy cows make healthy milk for a healthier you. ಒಲೆ ಹತ್ತಿಸಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ನಾವು ಸಂತೃಪ್ತಿ ಆಯಿಲ್ ಬಳಸ್ತಾ ಇದ್ದೀವಿ. ಇದು ಚೆನ್ನಾಗಿ ಕಾಯಬೇಕು. ಈಗ ಇದನ್ನು ಪನ್ನೀರನ್ನು ಶಾಲೋ ಫ್ರೈ ಮಾಡೋಣ. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಶಾಲೋ ಫ್ರೈ ಮಾಡಬೇಕು. ಒಂದು ಕಡೆ ಆದಮೇಲೆ ತಿರುಗಿಸ್ಬಿಟ್ಟು ಇನ್ನೊಂದು ಕಡೆ ಮಾಡಬೇಕು.
ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕಿದು. ಓಕೆ, ಆಗ್ತಿದ್ದಂಗೆ ತಗೊಂಡ್ಬಿಡೋಣ, ಪಕ್ಕಕ್ಕೆ ಇಟ್ಕೊಳ್ಳೋಣ. ಓಕೆ, ಇದು ಸ್ವಲ್ಪ ಆರಲಿ. ಅಷ್ಟರಲ್ಲಿ ಇದೇ ಎಣ್ಣೆಗೆ ನಾವು ಉದ್ದುದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಬಾಡಿಸ್ಬೇಕು. ಸ್ವಲ್ಪ ಗೋಲ್ಡನ್ ಬಣ್ಣ ಬಿಡೋಕ್ಕೆ ಶುರುವಾಗುತ್ತೆ. ಬಣ್ಣ ಬಿಡೋಕ್ಕೆ ಶುರುವಾದ ತಕ್ಷಣ ಇದಕ್ಕೆ ನಾವು ರುಬ್ಕೊಂಡಿರುವ ಮಸಾಲೆ ಹಾಕಬೇಕು. ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಇದರ ಹಸಿ ಘಾಟ್ ಹೋಗೋ ತನಕ ಬಾಡಿಸ್ಕೋಬೇಕು. ಇದಕ್ಕೆ ಪನ್ನೀರ್ ಹಾಕೋಣ. ಒಂದು ಸ್ವಲ್ಪ ಉಪ್ಪು. ನಾವು ಆಲ್ರೆಡಿ ಚಟ್ನಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಸುಮ್ಮನೆ ಒಂಚೂರು ಉಪ್ಪು ಹಾಕಿ ಇದನ್ನು ಟಾಸ್ ಮಾಡೋದು. ಇದಕ್ಕೆ ಕಂಪ್ಲೀಟಾಗಿ ಕೋಟ್ ಆಗಬೇಕು ಪನ್ನೀರ್ಗೆ. ಓಕೆ, ಇದು ಸಣ್ಣ ಉರಿಲಿ ಒಂದು ಸ್ವಲ್ಪ ಬೇಯಲಿ. ಒಂದು ತಾಯಿ ಒಂಟೆ, ಒಂದು ಮರಿ ಒಂಟೆ ಮಲ್ಕೊಂಡಿತ್ತಂತೆ. ಇದಕ್ಕಿದಂಗೆ ಮರಿ ಒಂಟೆ ಕೇಳ್ತಂತೆ, ಅಮ್ಮ ಅಮ್ಮ ನಮ್ಮ ಬೆನ್ನ ಮೇಲೆ ಈ ಉಬ್ಕೊಂಡಿದೆಯಲ್ಲ, ಯಾಕೆ ಹಂಗೆ ಉಬ್ಕೊಂಡಿದೆ, ಗೂನು ಯಾಕೆ ಬಂದಿದೆ ನಮಗೆ ಅಂತ ಕೇಳ್ತಂತೆ. ಅದಕ್ಕೆ ತಾಯಿ ಒಂಟೆ ಹೇಳ್ತಂತೆ, ನೋಡುಕಂದ, ನಾವು ಮರಳುಗಾಡಲ್ಲಿರೋ ಪ್ರಾಣಿಗಳಲ್ವಾ, ನಮ್ಮ ಗೂನೇನಿದೆ ಆ ಗೂನಲ್ಲಿ ನೀರು ತುಂಬಿಸ್ಕೋಬೋದು ನಾವು. ಹಾಗಾಗಿ ನಾವು ಭಾಳ ಹೊತ್ತು ದೂರ ನೀರಿಲ್ದಿರ ನಡೀಬೋದು, ಆ ನೀರನ್ನು ಕುಡಿತಾ ಇರ್ಬೋದು ನಾವು ಅಂತ ಹೇಳ್ತಂತೆ. ಓ ಹೌದಾ, ನಮ್ಮ ಕಾಲು ಯಾಕಮ್ಮ ಇಷ್ಟು ಉದ್ದ ಇದೆ, ಗುಂಡಿಗಿದೆ ನಮ್ಮ ಕಾಲು ಯಾಕಮ್ಮ ಅಂತಾನೆ. ಕಂದ, ಮರಳಲ್ಲಿ ನಡಿಬೇಕಲ್ವಾ, ನಮ್ಗೆ ಸುಲಭ ಆಗಲಿ ಅಂತ ಕಾಲು ಹಿಂಗಿದೆಮ್ಮ ಅಂತ. ಓ ಹೌದಮ್ಮ, ಮತ್ತು ನಮ್ಮ ಕಣ್ಣು ರೆಪ್ಪೆ ಯಾಕಮ್ಮ ಇಷ್ಟು ದೊಡ್ಡದಾಗಿದೆ, ಕಣ್ರೆಪ್ಪೆ ಎರಡೆರಡು ಥರ ಇದೆಯಲ್ಲಮ್ಮ. ಹೂ ಕಣೋ, ಗಾಳಿ ಬಂದಾಗ ಮರಳು ಎರ್ಚತ್ತಲ್ವಾ, ಅದು ಕಣ್ಣಿಗೆ ಹೋಗಬಾರ್ದು ಅಂತ ನಮಗೆ ಭಗವಂತ ಇಷ್ಟು ದೊಡ್ಡ ರೆಪ್ಪೆ ಕೊಟ್ಟಿದ್ದಾನೆ ಅಂತ ಹೇಳ್ತಂತೆ ತಾಯಿ. ಆಗ ಈ ಮಗು ಮರಿ ಒಂಟೆ ಇತ್ತಲ್ಲ, ಅದು ಮಲ್ಕೊಂಡು ಆಕಾಶ ನೋಡ್ತಾ, ನಮಗೆ ಗೂನಿರೋದು ನೀರು ತುಂಬಿಸ್ಕೊಡೋಕ್ಕೆ, ನಮ್ಗೆ ಉದ್ದ ಕಾಲಿರೋದು ಮರಳಲ್ಲಿ ನಡೆಯೋದಕ್ಕೆ, ನಮಗೆ ಕಣ್ಣಿಗೆ ರೆಪ್ಪೆ ಇರೋದು ಧೂಳು ಮತ್ತು ಮರಳು ಕಣ್ಗಳಿಗೆ ಹೋಗ್ತಿರೋಂಗೆ ನೋಡ್ಕೊಳೋಕ್ಕೆ, ಎಲ್ಲ ಸರಿ ನಾವು ಈ ಝೂ ಅಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಕೇಳ್ತಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನೋಡಿ ಎಷ್ಟೋ ಸರ್ತಿ ನಮ್ಮ ಪವರ್ ಏನು, ನಮ್ಮ ಶಕ್ತಿ ಏನು ಅಂತ ನಮ್ಗೆ ಗೊತ್ತೇ ಇರಲ್ಲ. ಅದನ್ನು ನಾವು ಯೂಸೇ ಮಾಡ್ಕೊತಾ ಇರಲ್ಲ, ಹಂಗೆ ಇರ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಕಲೆ, ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ ಭಗವಂತ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಸ್ಕಿಲ್ಗಳನ್ನು ನಾವು ಡೆವಲಪ್ ಮಾಡ್ಕೋಬೋದು. ನಾವು ಜೀವನವನ್ನು, ಬದುಕನ್ನು ಚೆನ್ನಾಗಿ ಅನುಭವಿಸ್ಬೋದು. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಇದು ರೆಡಿ ಆಯಿತು. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಪುದೀನ ಪನ್ನೀರ್ ಮಾಡೋದು ತುಂಬಾನೇ ಸುಲಭ ರೀ. ಮಿಕ್ಸಿ ಜಾರಿಗೆ ಹಾಕಿ ಒಂದ್ 6 ಹಸಿ ಮೆಣಸಿನಕಾಯಿ, 1/4 ಕಟ್ಟು ಪುದೀನ, 1/4 ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದ್ ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಬಿಡಿ. ಬೆಳ್ಳುಳ್ಳಿ 8 ರಿಂದ 10 ಎಸಳು, 1 ಇಂಚು ಹಸಿ ಶುಂಠಿ, ಸ್ವಲ್ಪ ನೀರು, ಸ್ವಲ್ಪ ಉಪ್ಪನ್ನು ಹಾಕೊಂಡು ನುಣ್ಣಗೆ ರುಬ್ಬಿ ಮಸಾಲೆ ಗಟ್ಟಿ ಪೇಸ್ಟ್ ರೆಡಿ. ಓಕೆ, ಮಿಕ್ಸಿಂಗ್ ಬೌಲ್ಗೆ ದಪ್ಪಗೆ ಕ್ಯೂಬ್ಸ್ ತರ ಕತ್ತರಿಸಿ ನೀರಿನಲ್ಲಿ ಹಾಕಿಟ್ಟಿದ್ದೀರಲ್ಲ ಪನ್ನೀರ್ ಕ್ಯೂಬ್ಸ್, ಅದನ್ನ ಹಾಕ್ರಿ. ಅದಕ್ಕೆ ಅರಿಶಿನ 1/2 ಚಮಚ, ಗರಂ ಮಸಾಲಾ ಪುಡಿ 1/2 ಚಮಚ, ಹುರಿದಿರೋ ಧನಿಯಾ ಪುಡಿ 1/2 ಚಮಚ, ಕಾಳು ಮೆಣಸಿನ ಪುಡಿ 1/4 ಚಮಚ, ನಿಂಬೆ ಹಣ್ಣಿನ ರಸನು ಸ್ವಲ್ಪ ಹಾಕಿ ಕಲಸಿ ಪನ್ನೀರ್ ಕ್ಯೂಬ್ಸ್ಗೆ
ಎಲ್ಲ ಚೆನ್ನಾಗಿ ಕೋಟ್ ಆಗೋ ತರ ಕಲಸಿ ಮ್ಯಾರಿನೇಟ್ ಆಗೋಕೆ ಬಿಟ್ಟುಬಿಡಿ. ಈಗ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಹಾಕಿ ನಮ್ಮ ಸಂತೃಪ್ತಿ ಎಣ್ಣೆನ ಬಿಸಿ ಆಗ್ಲಿ. ಅದಕ್ಕೆ ಮ್ಯಾರಿನೇಟ್ ಮಾಡಿರೋ ಪನ್ನೀರ್ ಕ್ಯೂಬ್ಸ್ ನ ಒಂದೊಂದಾಗಿ ನಿಧಾನವಾಗಿ ಕಾದಿರೋ ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಹುರಿದು ತಿರುವಿ ಹಾಕಿ ಆ ಕಡೆನು ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಎಲ್ಲಾ ಪನ್ನೀರ್ ಕ್ಯೂಬ್ಸ್ ಗಳನ್ನ ಒಂದು ತಟ್ಟೆನಲ್ಲಿ ತೆಗೆದು ಹಾಕೊಂಡ್ಬಿಡಿ. ಪ್ಯಾನಿನಲ್ಲಿ ಎಣ್ಣೆ ಉಳಿದಿದೆ ಅಲ್ವಾ, ಅದಕ್ಕೆ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿರೋ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಹುರಿದ್ರ ರುಬ್ಬಿರೋ ಮಸಾಲೆ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ರಿ. ಚೆನ್ನಾಗಿ ಹುರಿರಿ, ಘಮಘಮ ಅಂತ ಪರಿಮಳ ಶುರು ಆಯ್ತಾ? ಈಗ ಹಾಕ್ರಿ ಶಾಲೋ ಫ್ರೈ ಮಾಡಿರೋ ಪನ್ನೀರ್, ಮೇಲೆ ಸ್ವಲ್ಪ ಉಪ್ಪು ಉದುರ್ಸ್ರಿ, ಮಸಾಲೆನಲ್ಲಿ ಚೆನ್ನಾಗಿ ಬಾಡಿಸಿದ್ರ ರೆಡಿ ಕಣ್ರಿ. ಸೂಪರ್ ರುಚಿ ರುಚಿಯಾದ ಸಖತ್ ಪರಿಮಳದ ಪುದೀನಾ ಪನ್ನೀರ್. ಓಕೆ, ಈಗ ಟೇಸ್ಟ್ ಮಾಡಕ್ ಮುಂಚೆ ಇದಕ್ಕೊಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಅಷ್ಟೇ. ಲುಕ್ ಎಟ್ ದಟ್ ಬ್ಯೂಟಿಫುಲ್ ಸ್ಟಾರ್ಟರ್. ಇದು ಪಾರ್ಟಿಗೆಲ್ಲ ಮಾಡಿಕೊಟ್ಬಿಟ್ರೆ ಸುಮ್ಮನೆ ಹಿಂಗೆ ತಿನ್ಕೊಂಡು ಹರಟೆ ಹೊಡಿತಾ ಇರ್ಬೋದು. ಅರೆ ವಾ, ಸೂಪರ್. ಸಾಫ್ಟ್ ಆಗಿರೋ ಪನ್ನೀರು, ಪುದೀನ ಘಮ ಘಮ್ಮಂತ ಬರ್ತಾ ಇದೆ, ಖಾರ ಸರಿಯಾಗಿದೆ. ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿದ್ನಲ್ಲ, ಆ ಹುಳಿ ಭಾಳ ಚೆನ್ನಾಗಿದೆ. ಅರೆ ವಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಯಪ್ಪ. ಬರೀ ನೀವು ಮಾಡಿದ್ರೆ ಸಾಲದು, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಬೇಕು. ಅಷ್ಟೇ ಅಲ್ಲ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಬೇಕು. ಆವಾಗ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗುತ್ತೆ. ಇದೊಂದು ಮಾಡ್ಕೊಂಡು ತಿನ್ನಿ, ಖುಷಿ ಪಟ್ಬಿಡ್ತೀರ. ಸೂಪರ್.